ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ 76ಗೆ ಸ್ವಾಗತ. ಹಿಂದಿನ ಎಪಿಸೋಡಲ್ಲಿ ನಿನ್ನೆ ಮಾಡ್ತಿರುವಂಥ ಟಾಪಿಕ್ ಎನ್ವಿರಾನ್ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಆರ್ಗನೈಸೇಷನ್ಸ್ನ ಕಂಟಿನ್ಯೂಸ್ ಪಾರ್ಟ್ ಇದು. ನಿನ್ನೆ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆರ್ಗನೈಸೇಷನ್ ಮತ್ತು ಬಾಡೀಸ್ ಯಾವುದು ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಲಾಸ್ ಯಾವುದು, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಬಾಡೀಸ್ ಯಾವುದು ಅಂತ ನೋಡೋಣ. ಒಂದೇ ವಿಡಿಯೋದಲ್ಲಿ ಆಯ್ತು ಅಂದರೆ ಒಂದೇ ವಿಡಿಯೋದಲ್ಲಿ ಮಾಡೋಣ, ಇಲ್ಲಾಂದರೆ ಅನದರ್ ಸೆಕೆಂಡ್ ಪಾರ್ಟ್ನ ತೊಗೊಂಬರ್ತೀನಿ. ಸೊ ಥರ್ಡ್ ಪಾರ್ಟ್ ಆಗುತ್ತೆ. ಸೊ ವಿತೌಟ್ ಎನಿ ಡಿಲೇ ವಿಲ್ ಡಿಗ್ ಇನ್ ಟು ದ ಟಾಪಿಕ್. ಸೊ ಎನ್ವಿರಾನ್ಮೆಂಟಲ್ ಲೆಜಿಸ್ಲೇಷನ್ ಬಗ್ಗೆ ಫಸ್ಟ್ ನೋಡೋಣ. ಎನ್ವಿರಾನ್ಮೆಂಟಲ್ ಲೆಜಿಸ್ಲೇಷನ್ ಇಂಡಿಯಾದಲ್ಲಿ ಮೇಜರ್ ಆಗಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಯಾವುದು ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972 ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಫಾರ್ ಎನ್ವಿರಾನ್ಮೆಂಟಲ್ ಲೆಜಿಸ್ಲೇಷನ್. ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಆಗುತ್ತೆ ಇದು. ಸೊ ಇದನ್ನ 1972 ತೊಗೊಂಬಂದರು. 1972 ತೊಗೊಂಬಂದಾಗ ಇದರ ಮೇಜರ್ ಆಗಿ ಏನು ನೋಡೋಕಿತ್ತು ಅಂದರೆ ಇದರಲ್ಲಿ ಶೆಡ್ಯೂಲ್ಸ್ನ ಮಾಡಿದ್ರು. ಟೋಟಲ್ ಆಗಿ 6 ಶೆಡ್ಯೂಲ್ಸ್ ಇದ್ದು. ಆ ಶೆಡ್ಯೂಲ್ಸಲ್ಲಿ ಎನಿಮಲ್ಸ್ನ ಆ ಶೆಡ್ಯೂಲ್ಸಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ರು ಬೇಸ್ಡ್ ಆನ್ ದ ಲೆವೆಲ್ ಆಫ್ ಪ್ರೊಟೆಕ್ಷನ್. ಸರಿನಾ? ಶೆಡ್ಯೂಲ್ 1, ಶೆಡ್ಯೂಲ್ 2, 3, 4, 5, 6 ಅಂತ. ಸರಿನಾ? ಸೊ ಮುಂಚೆ ಆ ಥರ ಶೆಡ್ಯೂಲ್ಸ್ ಇದ್ದು, ಬಟ್ ಇವಾಗ ಆ ಶೆಡ್ಯೂಲ್ಸ್ ರಿಡಂಡೆಂಟ್ ಆಗಿದೆ. ಯಾಕಂತಂದರೆ ರೀಸೆಂಟಾಗಿ 2022 ಅಲ್ಲಿ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬಂದರು. ಆ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಆ ಶೆಡ್ಯೂಲ್ 6 ಶೆಡ್ಯೂಲ್ಸ್ನ 4 ಶೆಡ್ಯೂಲ್ಸ್ ಆಗಿ ಮಾಡಿದ್ದಾರೆ. ಸರಿನಾ? ಸೊ ಇವಾಗ ಆ 6 ಶೆಡ್ಯೂಲ್ ನಮ್ಮ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 4 ಶೆಡ್ಯೂಲ್ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಮೇಜರ್ ಆಗಿ ಪ್ರೊವಿಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂದರೆ, ಇಟ್ ಅಬ್ಜೆಕ್ಟಿವ್ ಈಸ್ ಟು ಪ್ರೊಟೆಕ್ಟಿಂಗ್ ದ ವೈಲ್ಡ್ ಲೈಫ್ ಆಫ್ ದ ಕಂಟ್ರಿ ಆ್ಯಂಡ್ ಟು ಕಂಟ್ರೋಲ್ ದ ಪೋಚಿಂಗ್, ಸ್ಮಗ್ಲಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇದರ ಜನರಲಿಸ್ಟಿಕ್ ಆಗಿರುತ್ತೆ, ನೀವೇ ನೋಡ್ಕೋತೀರಾ. ಆ್ಯಂಡ್ ದೆನ್ ಇದರಲ್ಲಿ ಸ್ಟೇಟ್ ವೈಲ್ಡ್ ಲೈಫ್ ಅಡ್ವೈಸರಿ ಬೋರ್ಡ್ಸ್, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ಇಂಪಾರ್ಟೆಂಟ್ ಬಾಡೀಸ್ ಇದರಲ್ಲಿ ಇದು ಮಾಡಿದ್ದು ಯಾವುದಂದರೆ, ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಹಂಟಿಂಗ್ ವೈಲ್ಡ್ ಲೈಫ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಯಾಂಕ್ಚುರೀಸ್ ಇನ್ ನ್ಯಾಷನಲ್ ಪಾರ್ಕ್ಸ್, regulations for trade in wild animals, animal products, trophies, etc. Then judicially impose the penalties for violating the act. Okay, so recent ಆಗಿ 2022 ಅಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳಿದ್ನಲ್ಲ, ಅದನ್ನು ನೋಡ್ಕೊಂಬರೋಣ. ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಮಾಡಿದ್ರು ಅಂತಂದರೆ, ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020 ಒಳಗಡೆ ಕೆಲವೊಂದು ರೂಲ್ಸ್ನ ಇಶ್ಯೂ ಮಾಡಿದ್ರು. ಆ ರೂಲ್ಸ್ ಯಾವುದು ಅಂದರೆ ವೈಲ್ಡ್ ಲೈಫ್ ಡಿಸ್ಪೋಸಲ್ ಆಫ್ ಎನಿಮಲ್ ಆರ್ಟಿಕಲ್ಸ್ ರೂಲ್ಸ್ ಆಫ್ 2023. ಸರಿನಾ? ಏನಿದೆ ರೂಲ್ಸ್ ಅಂತಂದರೆ, ಮ್ಯಾನರ್ ಆಫ್ ಡಿಸ್ಪೋಸಲ್ ಆಫ್ ಆರ್ಟಿಕಲ್ಸ್, ಟ್ರೋಫೀಸ್ ಎಕ್ಸೆಟ್ರಾ. ಏನಿದೆ ಅಂತಂದರೆ, ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಏನು ಮಾಡ್ತಾರೆ ಅಂದರೆ, ಪೋಚರ್ಸ್ ಏನು ಮಾಡ್ತಾರೆ ಅಂದರೆ ಎನಿಮಲ್ನ ಹಂಟ್ ಮಾಡಿರ್ತಾರೆ. ಯಾವುದಕ್ಕೆ ಪೋಚ್ ಅಥವಾ ಹಂಟ್ ಮಾಡ್ತಾರೆ ಅಂತಂದರೆ, ಮೇಜರ್ಲಿ ಟೈಗರ್ನ ಹಂಟ್ ಮಾಡಿದರೆ ಟೈಗರ್ ನೇಲ್ಸ್ ಆಗಲಿ, ಟೈಗರ್ ಟೀತ್ ಆಗಲಿ, ಅಥವಾ ಟೈಗರ್ದು ಸ್ಕಿನ್ ಆಗಲಿ, ಅದನ್ನು ಅವರು ಹಂಟ್ ಮಾಡ್ತಾ ಇರ್ತಾರೆ. ಅದನ್ನ ಆಮೇಲೆ ಸೇಲ್ ಮಾಡ್ತಾರೆ. ಅದಕ್ಕೆ ಆರ್ಟಿಕಲ್ಸ್ ಅಂತ ಕರಿತೀವಿ. ಅದೇ ಥರ ಎನಿಮಲ್ ಲೈಕ್ ಎಲಿಫೆಂಟ್ನ ಕಿಲ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ಅದ್ರದ್ದು ಐವರಿ ಇರುತ್ತಲ್ಲ, ಸರಿನಾ, ಟಸ್ಕ್ ಇರುತ್ತಲ್ಲ, ಆ ಟಸ್ಕ್ ಹೆಚ್ಚಿಗೆ ಬೆಲೆ ಬೀಳುವಂಥ ವಸ್ತಾಗಿರುತ್ತೆ. ಅದನ್ನು ಕೂಡ ಅವರು ಮಾರಾಟ ಮಾಡ್ತಿರ್ತಾರೆ. ಸೊ ಆ ಥರ ಏನಾದರೂ ಆರ್ಟಿಕಲ್ಸ್ ಮತ್ತು ಟ್ರೋಫಿಗಳು ರೇಡಲ್ಲಿ ಸಿಕ್ಕಾಗ ಅದನ್ನು ಯಾವ ಥರ ಡಿಸ್ಪೋಸಲ್ ಮಾಡ್ಬೇಕನ್ನೋ ಮ್ಯಾನರ್ನ ಈ ರೂಲ್ಸಲ್ಲಿ ಕೊಡ್ತಾರೆ. ಓಕೆ, ಯಾವ ರೀತಿ ಡಿಸ್ಪೋಸಲ್ ಮಾಡೋಣ ಮ್ಯಾನರ್ ಈ ರೂಲ್ಸ್ ಕೊಡ್ತಾರೆ. ಈ ರೂಲ್ಸ್ಗೆ ಮೇಜರಾಗಿ ಲೈಸೆನ್ಸ್ನ ಯಾರು ಕೊಡ್ತಾರೆ ಅಂತಂದರೆ, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂತ, ನಾಟ್ ಗಾರ್ಡನ್, ಸಾರಿ, ವಾರ್ಡನ್ ಅಂತ ಅವರು ಇದಕ್ಕೆ ಮೇಜರಾಗಿ ನೋಡ್ಕೋತಾರೆ. ಓಕೆ, ಸೊ ಫ್ರಮ್ 6 to 4 ಶೆಡ್ಯೂಲ್ ಮಾಡಿದ್ರು. 4 ಶೆಡ್ಯೂಲ್ ಯಾವುದು ಅಂತಂದರೆ, ಫಸ್ಟ್ ಶೆಡ್ಯೂಲ್ ಅಂತಂದರೆ ಎನಿಮಲ್ಸ್ ವಿಚ್ ಆರ್ ಇನ್ಕ್ಲೂಡ್ ಇನ್ ದಿಸ್ ಶೆಡ್ಯೂಲ್ ಯಾವುದು ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೊಟೆಕ್ಷನ್. ಸರಿನಾ? ಕಂಪ್ಲೀಟ್ ಫಾರ್ಮ್ ಆಫ್ ಪ್ರೊಟೆಕ್ಷನ್ ಇರುತ್ತೆ. ಅಂದರೆ ಅವ್ರದ್ದು ಪೋಚಿಂಗನ್ನು ಕಂಪ್ಲೀಟಾಗಿ ಪ್ರೈವೇಟ್ ಮಾಡೋದಾಗುತ್ತೆ, ಹಂಟಿಂಗ್ ಕಂಪ್ಲೀಟ್ ಪ್ರೈವೇಟ್ ಮಾಡೋದಾಗಿರುತ್ತೆ. ಅದು ಓನ್ಲಿ ಫಾರ್ ಸೈಂಟಿಫಿಕ್ ಪರ್ಪಸ್ ಆಗಿ ಅದನ್ನ ಜೂದಲ್ಲಿ ಇಟ್ಕೊಳ್ಳೋದು, ಆ ಥರ ಬೇರೆ ಬೇರೆ ಪ್ರೊವಿಷನ್ಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಶೆಡ್ಯೂಲ್ ಅಂತಂದರೆ ಎನಿಮಲ್ಸ್ ವಿತ್ ಲೋ ಲೆವೆಲ್ ಆಫ್ ಪ್ರೊಟೆಕ್ಷನ್. ಸರಿನಾ? ಫಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅಷ್ಟು ಇರೋದಿಲ್ಲ, ಸೆಕೆಂಡಲ್ಲಿ ಸ್ವಲ್ಪ ಲೆವೆಲ್ ಆಫ್ ಪ್ರೊಟೆಕ್ಷನ್ ಕಡಿಮೆ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಥರ್ಡ್ ಶೆಡ್ಯೂಲ್ ಯಾವುದು ಅಂತಂದರೆ ಪ್ರೊಟೆಕ್ಟೆಡ್ ಪ್ಲಾಂಟ್ ಸ್ಪೀಸೀಸ್. ಸರಿನಾ? ಪ್ಲಾಂಟ್ಸಲ್ಲಿ ಇಂಪಾರ್ಟೆಂಟ್ ಸ್ಪೀಸೀಸ್ನ ಪ್ರೊಟೆಕ್ಟ್ ಮಾಡಿರ್ತಾರೆ, ಅದು ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಮೇಜರ್ ಆಗಿ ಯಾವುದಿರುತ್ತೆ ಅಂದರೆ ಮೆಡಿಸಿನಲ್ ಪ್ಲಾಂಟ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಫೋರ್ತ್ ಶೆಡ್ಯೂಲ್ ಯಾವುದು ಅಂತಂದರೆ ಸೈಟ್ಸ್ ಅಂತ ಏನು ನೋಡಿದ್ವಲ್ಲ, ಸರಿನಾ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ, ವಾಷಿಂಗ್ಟನ್ ಕನ್ವೆನ್ಷನ್. ಅದರಲ್ಲಿ 3 ಅಪೆಂಡಿಕ್ಸ್ ಇದ್ದು. ಸೊ ಅಪೆಂಡಿಕ್ಸಲ್ಲಿ ಯಾವ ಎನಿಮಲ್ಸ್ನ ಇನ್ಕ್ಲೂಡ್ ಮಾಡಿರ್ತಾರಲ್ಲ, ಆ ಎನಿಮಲ್ಸ್ನ ಶೆಡ್ಯೂಲ್ 4 ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಟೈಗರ್ ಇದೆಯಲ್ಲ, ಟೈಗರ್ ಶೆಡ್ಯೂಲ್ 1 ಅಲ್ಲೂ ಇದೆ, ಬಿಕಾಸ್ ಇಟ್ ಹ್ಯಾಸ್ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್. ಮತ್ತು ಟೈಗರ್ಸ್ ಸೈಟ್ಸ್ ಅಪೆಂಡಿಕ್ಸ್ ಅಲ್ಲೂ ಮೆನ್ಷನ್ ಆಗಿದೆ. ಸರಿನಾ? ಸೈಟ್ಸ್ ಅಪೆಂಡಿಕ್ಸ್ ಅಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇಟ್ ಇಸ್ ಆಲ್ಸೋ ಮೆನ್ಷನ್ಡ್ ಇನ್ ಶೆಡ್ಯೂಲ್ 4 ಆಲ್ಸೋ. ಸರಿನಾ? ಸೊ ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ವರ್ಮೀನ್ಸ್ ಅಂತ ಮುಂಚೆ ಶೆಡ್ಯೂಲ್ 4 ಅಲ್ಲಿ ವರ್ಮೀನ್ಸ್ನ ಡಿಕ್ಲೇರ್ ಮಾಡ್ತಾ ಇದ್ರು. ವರ್ಮೀನ್ಸ್ ಏನಂತಂದ್ರೆ ದೋಸ್ ಕೈಂಡ್ ಆಫ್ ಎನಿಮಲ್ಸ್ ವಿಚ್ ಆರ್ ಪೋಸಿಂಗ್ ಥ್ರೆಟ್ ಆರ್ ಹಾರ್ಮ್ ಟು ಪ್ರಾಡಕ್ಟ್ಸ್. ಸರಿನಾ? ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಸೊ ಉತ್ತರಾಂಚಲ ಅಥವಾ ಉತ್ತರಾಖಂಡ್ ಗೌರ್ಮೆಂಟ್ ಇತ್ತಲ್ಲ, ಮಂಕೀಸ್ನ ವರ್ಮೀನ್ಸ್ ಅಂತ ಡಿಕ್ಲೇರ್ ಮಾಡಿತ್ತು. ಯಾಕಂದರೆ ಆ ಮಂಕೀಸಿಂದ ಫಾರ್ಮಲ್ಲಿ ನಾಶ ಆಗ್ತಿದೆ ಅಂತೇಳಿ, ಅಂದರೆ ಬೆಳೆ ಬೆಳೆಯುವಾಗ ನಾಶ ಆಗ್ತಾ ಇದೆ, ಅದರಿಂದ
ಫ್ರೂಟ್ಸ್ಗೆ ನಾಶ ಆಗ್ತಿದೆ ಅಂತೇಳಿ ವರ್ಮಿಸ್ನ ಡಿಕ್ಲೇರ್ ಮಾಡ್ತಿದ್ರು. ಯಾವುದಾದ್ರೂ ಒಂದು ಅನಿಮಲ್ಸಿಂದ ಏನಾದರೂ ಪ್ರಾಡಕ್ಟ್ ಅಥವಾ ಪ್ರೊಡ್ಯೂಸ್ಗೆ ನಾಶ ಆಗ್ತಿತ್ತು ಅಂದರೆ ಅವನ್ನ ವರ್ಮಿನ್ಸ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ರ್ಯಾಟ್ಸ್ ಆಗಲಿ, ಮಂಕೀಸ್ ಆಗಲಿ, ಜೊತೆಗೆ ಬೇರೆ ಬೇರೆ ಅನಿಮಲ್ಸ್ನ ಡಿಕ್ಲೇರ್ ಮಾಡ್ತಾ ಇದ್ರು. ಅದು ಮುಂಚೆ ಯಾರು ಮಾಡ್ತಾ ಇದ್ರು ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾ ಇದ್ರು. ಆ ಡಿಕ್ಲೇರ್ ಮಾಡಿ ಶೆಡ್ಯೂಲ್ 4 ಒಳಗೆ ಇನ್ಕ್ಲೂಡ್ ಮಾಡ್ತಾ ಇದ್ರು. ಇವಾಗ ಅದನ್ನ ತೆಗೆದು ಹಾಕಿ ವರ್ಮಿಸ್ನ ಸಪ್ರೇಟ್ ಶೆಡ್ಯೂಲ್ ಮಾಡಿದರೆ ಈ 4 ಶೆಡ್ಯೂಲ್ ಇನ್ಕ್ಲೂಡ್ ಮಾಡಿಲ್ಲ. ಇದನ್ನ ಇವಾಗ ಯಾರು ಡಿಕ್ಲೇರ್ ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ ಮಾಡುತ್ತೆ. ಮುಂಚೆ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇದ್ರು, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ ಮಾಡುತ್ತೆ. ಅದ್ರ ಜೊತೆಗೆ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನಂತಂದ್ರೆ ಇಟ್ ಅಲೋಸ್ ಫಾರ್ ದ ಯೂಸ್ ಆಫ್ ಎಲಿಫೆಂಟ್ಸ್. ಯಾವ ಯೂಸ್ಗೆ? ಫಾರ್ ದ ಪರ್ಪಸ್ ಆಫ್ ರಿಲಿಜಿಯಸ್ ಅಂಡ್ ಅದರ್ ಪರ್ಪಸಸ್. ಸರಿನಾ? ಎಲಿಫೆಂಟ್ಸ್ನ ರಿಲೀಸ್ ಮತ್ತೆ ಅದರ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಅಂಡ್ ಓವರ್ ಆಲ್ ಆಗಿ ಸ್ಯಾಂಕ್ಚುರೀಸ್ ಆಗಲಿ, ನ್ಯಾಷನಲ್ ಪಾರ್ಕ್ಸ್ ಆಗಲಿ ನೋಡ್ಕೊಳ್ಳೋದು, ಲೈಸೆನ್ಸ್ ಕೊಡೋದು ಯಾರಿಗೆ ಇರುತ್ತೆ ಅಂದರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್. ಓಕೆ, ಇದನ್ನ ಬಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲಿ ಇರುತ್ತೆ. ಇದು ವೈಲ್ಡ್ ಲೈಫ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಆಯಿತು. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972 ಅಲ್ಲಿ ಕೆಲವೊಂದು ಬಾಡೀಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅದು ಯಾವ್ದು ಇಂಪಾರ್ಟೆಂಟ್ ಬಾಡೀಸ್ ಅಂದರೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ, ಆ್ಯಂಡ್ ದೆನ್ ಸೆಂಟ್ರಲ್ ಝೂ ಅಥಾರಿಟಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಆ್ಯಂಡ್ ದೆನ್ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ಇದು ಎದಕ್ಕೆ ಇಂಪಾರ್ಟೆಂಟ್ ಅಂತ ಮುಂದೆ ಡಿಸ್ಕಸ್ ಮಾಡೋಣ. ಬಟ್ ಸದ್ಯಕ್ಕೆ ಜಸ್ಟ್ ಲೈಕ್ ರಿಲೇಟೆಡ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದಿಲ್ಲ, ನೆನಪಿಟ್ಕೊಳ್ಳಿ. ಇವಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಡಿಸ್ಕಸ್ ಮಾಡಿದ ತಕ್ಷಣ ಅದ್ರ ಜೊತೆಗೆ ಯಾವ ಬಾಡೀಸ್ ಅಂತ ನೆನಪಿಟ್ಕೊಂಡ್ಬಿಡಿ. ಯಾಕಂದ್ರೆ ಮುಂದೆ ಹಲವಾರು ಲಾಸ್ ಬರುತ್ತೆ, ಹಲವಾರು ಲೆಜಿಸ್ಲೇಷನ್ ಬರುತ್ತೆ, ಅದ್ರ ಜೊತೆಗೆ ಹಲವಾರು ಬಾಡೀಸ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜಸ್ಟ್ ನೆನಪಿಟ್ಕೊಂಡ್ಬಿಡಿ. ಜಸ್ಟ್ 2023 ಕ್ವಶನ್ಸ್ ಕೇಳಿದ್ರು. ಒಂದು 4 ಬಾಡೀಸ್ನ ಕೇಳಿ ಆ 4 ಬಾಡೀಸಲ್ಲಿ ಯಾವ ಬಾಡಿ ವಾಸ್ ಎಸ್ಟಾಬ್ಲಿಷ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕೇಳಿದ್ರು. ಸೊ ಆ ಥರ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಯಿತು. ಇದಾದ್ಮೇಲೆ ಬರುವಂಥ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಯಾವುದು ಅಂತಂದರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಮೇಜರ್ ಆಗಿ ಬಯೋಡೈವರ್ಸಿಟಿ ಮತ್ತು ವೈಲ್ಡ್ ಲೈಫ್ ಜೊತೆ ಡೀಲ್ ಮಾಡ್ತಾ ಇತ್ತು. ಸೊ ಎನ್ವಿರಾನ್ಮೆಂಟಲಿ ಪ್ರಾಬ್ಲಮ್ಸ್ ಏನಿರುತ್ತಲ್ಲ, ಸೊ ಓಝೋನ್ ಡಿಪ್ಲೇಷನ್ ಆಗಲಿ, ಗ್ರೀನ್ ಹೌಸ್ ಗ್ಯಾಸ್ ಆಗಲಿ, ಅದನ್ನ ಡೀಲ್ ಮಾಡೋದು ಯಾವುದ್ರಲ್ಲಿ ಅಂತಂದರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಓಕೆ, ಸೊ ಇದೇನು ಮಾಡುತ್ತಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಅಥಾರಿಟಿ ಕೊಡುತ್ತೆ. ಏನಂತಂದರೆ ಮ್ಯಾಂಡೇಟ್ ಆಫ್ ಪ್ರಿವೆಂಟಿಂಗ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇನ್ ಆಲ್ ಇಟ್ಸ್ ಫಾರ್ಮ್ಸ್ ಆ್ಯಂಡ್ ಟ್ಯಾಕಲ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ದಟ್ ಆರ್ ಪೆಕ್ಯುಲರ್ ಇನ್ ದ ಕಂಟ್ರಿ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಇದರ ಜನರಲಿಸ್ಟಿಕ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಎನ್ವಿರಾನ್ಮೆಂಟ್ಗೆ ಎಲ್ಲೆಲ್ಲಿ ಧಕ್ಕೆ ತರ್ತಾ ಇದೆ ಆ ಆಕ್ಟಿವಿಟೀಸ್ನ ಕಡಿಮೆ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ ಕೊಡ್ತಾ ಇರುತ್ತೆ ಆ್ಯಕ್ಟಲ್ಲಿ. And then Central Groundwater Board was created under Environment Protection Act. Central Groundwater Board Environment Protection Act ಅಲ್ಲಿ Central Groundwater Commission ಅಂತ ಬರುತ್ತೆ, ಅದು ಬೇರೆ ಆ್ಯಕ್ಟಲ್ಲಿ ಮಾಡಿರೋದು. ಓಕೆ, ಆ್ಯಂಡ್ ದೆನ್ ಇದಾದಮೇಲೆ ಇದು ಯಾವಾಗ ತೊಗೊಂಬಂದಿದೆ ಅಂದರೆ ಭೂಪಾಲ್ ಟ್ರೆಜಿಡಿ ಆಯ್ತಲ್ಲ 1985 ಅಲ್ಲಿ. ಭೂಪಾಲ್ ಟ್ರೆಜಿಡಿ ಆದಮೇಲಿಂದ ಸೊ ಎನ್ವಿರಾನ್ಮೆಂಟಲ್ಲಿ ಸೌಂಡ್ ಮ್ಯಾನರಲ್ಲಿ ವರ್ಕ್ ಮಾಡೋದಕ್ಕೋಸ್ಕರ ನಮಗೆ ಇನ್ಸ್ಟಿಟ್ಯೂಷನ್ ಬೇಕಂತ, ಒಂದು ಲೆಜಿಸ್ಲೇಷನ್ ಬೇಕಂತ EPA ತೊಗೊಂಬಂದಿದ್ರು ಬ್ಯಾಕ್ಗ್ರೌಂಡ್ ಆಗಿ. ಸೊ ಇದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಯಿತು. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಳಗಡೆ ಕೆಲವೊಂದು ಇನ್ಸ್ಟಿಟ್ಯೂಷನ್ನ ಅಥವಾ ಬಾಡೀಸ್ನ ಎಸ್ಟಾಬ್ಲಿಷ್ ಮಾಡಿದರು. ಅದು ಯಾವುದು ಅಂತಂದರೆ ಯಾವ ಬಾಡೀಸ್ ಅಂತಂದರೆ GEAC ಅಂದರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ. ಸರಿನಾ? ಜೆನೆಟಿಕಲಿ ಇಂಜಿನಿಯರ್ಡ್ ಆರ್ಗನೈಸೇಷನ್ಸ್ ಇರ್ತಲ್ಲ, ಅದನ್ನೇನಾದರೂ ಇಂಡಿಯಾದಲ್ಲಿ ಅಥವಾ ಯಾವುದಾದ್ರೂ ರೀಜನಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದಾಗ ಅದನ್ನು ಅಲೋ ಮಾಡೋದು ಬಿಡೋದು ಯಾರ ಕೈಯಲ್ಲಿ ಇರುತ್ತೆ ಅಂದರೆ ಜೆನೆಟಿಕಲಿ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ. ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ಒಳಗಡೆ. ಆ್ಯಂಡ್ ದೆನ್ ನ್ಯಾಷನಲ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ NCZMA ರೂಲ್ಸ್ ಅಂತ ರಿಲೀಸ್ ಮಾಡಿದ್ರು. ಅಂದರೆ ಕೋಸ್ಟಲ್ ಝೋನಲ್ಲಿ ಇರುವಂಥ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ರೂಲ್ಸ್ನ ರಿಲೀಸ್ ಮಾಡಿದ್ರು. ಆ ರೂಲ್ಸ್ ಕೆಳಗಡೆ ಈ ಬಾಡಿನ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿದ್ರು. ಜೊತೆಗೆ ಕೆಳಗಡೆ ಇದ್ರ ಜೊತೆಗೆ ಸ್ಟೇಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿನೂ ಮಾಡಿದ್ರು. ಅದ್ರ ಜೊತೆಗೆ ಡಿಸ್ಟಿಕ್ ಲೆವೆಲ್ ಕಮಿಟೀಸ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಮೇಜರಾಗಿ ಇವೆರಡನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಜೊತೆಗೆ ಹಲವಾರು ರೂಲ್ಸ್ನ ಇದ್ರ ಕೆಳಗಡೆ ಮಾಡಿದ್ರು. ಯಾವುದು ಅಂತಂದರೆ ಎಕ್ಸಾಂಪಲ್ ಓಝೋನ್ ಡಿಪ್ಲೇಷನ್ ಪ್ರಿವೆನ್ಷನ್ ರೂಲ್ಸ್ ಅಂತ ಮಾಡಿದ್ರು. ಜೊತೆಗೆ ಬೇರೆ ಬೇರೆ ರೂಲ್ಸ್ನ ಪ್ಲಾಸ್ಟಿಕ್ ಆಗಲಿ ಆ ಥರ ರೂಲ್ಸ್ನ ಇದರಲ್ಲಿ ಮಾಡಿದ್ರು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇದಾದಮೇಲೆ ಬರುವಂಥದ್ದು ಇಂಪಾರ್ಟೆಂಟ್ ಯಾವುದಂದರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆ್ಯಕ್ಟ್. ಇದರ ಮೇನ್ ಏನಂತಂದರೆ 1/3 ಆಫ್ ದಿ ಟೋಟಲ್ ಲ್ಯಾಂಡ್ ಏರಿಯಾನ ಫಾರೆಸ್ಟ್ ಇಡ್ಬೇಕಂತ. ಅಂದರೆ 33% ಆಫ್ ಇಂಡಿಯನ್ ಲ್ಯಾಂಡ್ನ ಫಾರೆಸ್ಟ್ ಒಳಗಡೆ ಇರ್ಬೇಕಂತಂದ್ರೆ ಏಮಾಗಿತ್ತು, ಅದಕ್ಕೋಸ್ಕರ ಲಾ ತೊಗೊಂಬಂದಿರೋದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ದೆನ್ ಅದಾದ್ಮೇಲೆ ಬರೋದು ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಆಫ್ 2002. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸಲ್ಲಿ ಒಂದು ಕನ್ವೆನ್ಷನ್ನ ಡಿಸ್ಕಸ್ ಮಾಡಿದ್ವಿ. ಯಾವುದಂತಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ, UNCBD ಅಂತ. ಈ CBDಯಲ್ಲಿ 3 ಮೇಜರ್ ಏಮ್ ಇರುತ್ತೆ. ಏನಂದರೆ ಸಸ್ಟೈನೇಬಲ್ ಆಗಿ ರಿಸೋರ್ಸ್ನ ಯೂಸ್ ಮಾಡ್ಕೊಳ್ಳಿ, ಆ ರಿಸೋರ್ಸನ್ನ ಯೂಸ್ ಮಾಡ್ಕೊಂಡ್ಮೇಲೆ ಆ ಬೆನಿಫಿಟ್ನ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಅಂತ ಮೇನ್ 3 ಅಬ್ಜೆಕ್ಟಿವ್ಸ್ ಇದಲ್ಲ. ಆ ಅಬ್ಜೆಕ್ಟಿವ್ಗೋಸ್ಕರ
ಇಂಡಿಯಾದಲ್ಲಿ ಒಂದು ಲಾನ ತಗೋಬೇಕಾಗಿತ್ತು. ಸೊ ಇದರ ಪೂರೈಸಗೋಸ್ಕರ ಒಂದು ಲಾ ತಗೊಂಡಿದ್ದೇವೆ ಅಂದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002. ಓಕೆ, ಸೊ ಇಟ್ ವಾಸ್ ಬ್ರಾಟ್ ಇನ್ ಪರ್ಸುವೆನ್ಸ್ ಆಫ್ UNCBD ಕನ್ವೆನ್ಷನ್ಗೋಸ್ಕರ ತಗೊಂಡ್ಬಂದಿದ್ರು. ಸೊ ಇದ್ರ ಮೇನ್ ಏನಂತಂದ್ರೆ 3 tier ಸ್ಟ್ರಕ್ಚರ್ಸ್, ದಟ್ ಈಸ್ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಟ್ ದ ಸೆಂಟರ್, ಅದು ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂದರೆ ಚೆನ್ನೈಯಲ್ಲಿದೆ. ಆ್ಯಂಡ್ ದೆನ್ ಸ್ಟೇಟ್ ಬಯೋಡೈವರ್ಸಿಟಿ ಅಥಾರಿಟೀಸ್ ಆ್ಯಂಡ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಟ್ ದ ಲೋಕಲ್ ಲೆವೆಲ್. ಓಕೆ, 3 ಥರದಂಥ ಟೈರ್ 3 ಆಗಿ ಬಾಡೀಸ್ನ ಎಸ್ಟಾಬ್ಲಿಷ್ ಮಾಡಿದರು ಅಂಡರ್ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್. ಸೊ ಇದು ಏನು ಮಾಡುತ್ತೆ ಅಂದರೆ ಸೌಂಡ್ ಯೂಸ್ ಆಫ್ ಲೈಕ್ ಬಯೋಲಾಜಿಕಲ್ ರಿಸೋರ್ಸಸ್ ಆ್ಯಂಡ್ ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್ ಆಫ್ ದ ಬಯೋಲಾಜಿಕಲ್ ರಿಸೋರ್ಸಸ್. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೊ ಇದರೊಳಗಡೆ ಇಟ್ ಅಡ್ರೆಸಸ್ ದ ಇಶ್ಯೂ ಆಫ್ ರಿಲೇಟೆಡ್ ಟು ಆಕ್ಸೆಸ್ ಟು ಜೆನೆಟಿಕ್ ರಿಸೋರ್ಸಸ್ ಆ್ಯಂಡ್ ಅಸೋಸಿಯೇಟೆಡ್ ನಾಲೆಜ್. ಇದು ಇನ್ನೊಂದು ಏನಂತಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002ಗೆ 2023 ಅಲ್ಲಿ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ನ ತಗೊಂಬಂದರು. ಇದ್ರ ಪ್ರಕಾರ ಮುಂಚೆ ಲೋಕಲ್ ಪೀಪಲ್ ಮತ್ತು ಕಮ್ಯುನಿಟೀಸ್ಗೆ ಏನೇನು ಅಲೋ ಮಾಡ್ತಾ ಇದ್ರಲ್ಲ ಅದಕ್ಕೆ ಸ್ವಲ್ಪ ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ. ಏನಂತಂದರೆ ಯಾರಾದರೂ ಒಂದು ರೀಜನಲ್ಲಿ ಹೋಗಿ ಸ್ಟಡಿ ಮಾಡೋಕಿತ್ತು ಅಂದಾಗ ಅವ್ರಿಗೆ ಅಷ್ಟೊಂದು ಏನಂತಾರೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇದ್ದಿಲ್ಲ. ಬಟ್ ಇವಾಗ ಪರ್ಮಿಷನ್ ತಗೋಬೇಕಾಗಿತ್ತು. ಇವಾಗ ಆಯುಷ್ ಪ್ರಾಕ್ಟೀಷನರ್ಸ್ ಇರ್ತಾರಲ್ಲ, ರಿಜಿಸ್ಟರ್ಡ್ ಆಯುಷ್ ಪ್ರಾಕ್ಟೀಷನರ್ಸ್, ಸರಿನಾ, ಅವರಿಗೆ ವಿತೌಟ್ ಪರ್ಮಿಷನ್ ಮೆಡಿಸಿನಲ್ ಪ್ಲಾಂಟ್ಸ್ನ ಸ್ಟಡಿ ಮಾಡ್ಬೋದು. ಓಕೆ, ಮೆಡಿಸಿನಲ್ ಪ್ಲಾಂಟ್ಸ್ನ ಸ್ಟಡಿ ಮಾಡ್ಬೋದು. ಈ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ನ ತಂದಿರೋದು ಮೇನ್ ಏನಾಗಿತ್ತು ಅಂದರೆ ಒಂದು UNCBD ಜೊತೆ ಇದು ಮಾಡ್ಬೇಕಂತ. ಜೊತೆಗೆ ಆ ಟೈಮಲ್ಲಿ ಇಂಡಿಯಾದಲ್ಲಿ ಫಾರಿನಿಂದ ಬರ್ತಿದ್ದ ಸೈಂಟಿಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇಂಡಿಯಾದಲ್ಲಿರುವಂಥ ಟ್ರೆಡಿಷನಲ್ ನಾಲೆಜ್, ಅಂದರೆ ಇಂಡಿಯಾದಲ್ಲಿರುವಂಥ ಟ್ರೆಡಿಷನಲ್ ನಾಲೆಜ್ನ ಕಲ್ತ್ಕೊಂಡು ಅದನ್ನ ಪೇಟೆಂಟ್ ಆಗಿ ಅವರೇ ಸ್ಟೋರ್ ಮಾಡ್ಕೊತಿದ್ರು. ಪೇಟೆಂಟ್ ಸ್ಟೋರ್ ಮಾಡ್ಕೊಂಡು ಇದನ್ನ ನಾವು ಕಂಡುಹಿಡಿದಿರೋದು ಅಂತ ತಗೊಂಡೋಗಿ ಅವ್ರ ದೇಶದಲ್ಲಿ ಪೇಟೆಂಟ್ ಮಾಡ್ಕೊಂಡು ಇಂಡಿಯಾದವ್ರಿಗೆ ಯೂಸ್ ಮಾಡೋಕಿತ್ತಂದ್ರೆ ಪೇಟೆಂಟ್ಗೆ ದುಡ್ಡು ಕೊಡಬೇಕಾಗಿತ್ತು. ಓಕೆನಾ, ಸೊ ನಾಲೆಜ್ ಅವ್ರದ್ದು ಇಂಡಿಯಾದವ್ರದ್ದು, ಬಟ್ ಅದ್ರ ಬೆನಿಫಿಟ್ ಯಾರಿಗೆ ಆಗ್ತಿತ್ತು ಅಂದರೆ ಬೇರೆ ಕಂಟ್ರೀಸ್ ಅವ್ರಿಗೆ ಆಗ್ತಾ ಇತ್ತು. ಇದನ್ನ ಕರ್ಬ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಅವರು ಈ ಆ್ಯಕ್ಟ್ನ ತಗೊಂಡ್ರು. ಆ ಆಕ್ಟಿವಿಟೀಸ್ಗೆ ಅಂದರೆ ಈ ರೀತಿಯಾದಂಥ ಬಯೋಲಾಜಿಕಲ್ ಡೈವರ್ಸಿಟಿ ನಾಲೆಜ್ ಇರುತ್ತಲ್ಲ, ಆ ನಾಲೆಜ್ನ ತಗೊಂಡು ಅವ್ರು ಪೇಟೆಂಟ್ ಮಾಡ್ಕೊಂಡು ಅವ್ರ ದೇಶಕ್ಕೆ ತಗೊಂಡು ಹೋಗ್ತಾ ಇದ್ರಲ್ಲ, ಅದಕ್ಕೆ ಬಯೋಪೈರಸಿ ಅಂತ ಹೇಳ್ತಾ ಇದ್ರು. ಆ ಬಯೋಪೈರಸಿನ ಲೈಕ್ ಏನಂತಾರೆ ಬಯೋಪೈರಸಿನ ತಡೆಯೋಕ್ಕೋಸ್ಕರ ಮಾಡಿದ್ದೆ ಆ್ಯಕ್ಟ್ ಇದು. ಓಕೆ, ಸೊ ಬಯೋಪೈರಸಿ ಯಾವ ಥರ ಮಾಡ್ತಿದೆ ಅಂದರೆ ಆ ಕಾಡಿಗೆ ಹೋಗೋದು, ಕಾಡಲ್ಲಿರುವಂಥ ಇಂಪಾರ್ಟೆಂಟ್ ನಾಲೆಜ್ನ ಲೈಕ್ ಲೋಕಲ್ ಕಮ್ಯುನಿಟೀಸ್ ಅಂತ ಕಲ್ಕೊಂಡೋಗಿ ಪೇಟೆಂಟ್ ಮಾಡ್ಕೊತಿದ್ರು. ಸೊ ಅದಕ್ಕೆ ಪ್ರೊಹಿಬಿಟ್ ಮಾಡಿದ್ರು. ಇವಾಗ ಏನು ಮಾಡಿದ್ರು ಅಂತಂದರೆ ಆಯುಷ್ ಪ್ರಾಕ್ಟೀಷನರ್ಸ್ಗೆ ಮೆಡಿಸಿನಲ್ ಪ್ಲಾಂಟ್ಸ್ನ ಸ್ಟಡಿ ಮಾಡೋಕ್ಕೋಸ್ಕರ ಅಲೋ ಮಾಡಿದ್ದಾರೆ. ಜೊತೆಗೆ ಯಾರಾದರೂ ಒಂದು ಪೇಟೆಂಟಿಗೆ ಅಪ್ಲೈ ಮಾಡೋಕ್ಕಂದ್ರೆ ಮುಂಚೆ ಏನು ಮಾಡಿದ್ರು ಅಂದರೆ ಇನಿಷಿಯಲ್ ಲೆವೆಲಲ್ಲಿ ಅಪ್ಲೈ ಲೆವೆಲಲ್ಲೇ ಪರ್ಮಿಷನ್ ತಗೋಬೇಕಾಗಿತ್ತು. ಇವಾಗ ಏನು ಮಾಡಿದ್ರು ಅಂತಂದರೆ ಇನಿಷಿಯಲ್ ಪರ್ಮಿಷನ್ ಅಲೋ ಮಾಡಿಲ್ಲ, ನೀವು ಪೇಟೆಂಟ್ಗೆ ಸ್ಟಡಿ ಮಾಡಿ ಪೇಟೆಂಟ್ಗೆ ಅಪ್ಲೈ ಮಾಡ್ತಿರಲ್ಲ ಆ ಟೈಮಲ್ಲಿ ಪರ್ಮಿಷನ್ ತಗೋಬೇಕಂತ ಹೇಳಿದ್ದಾರೆ. ಸೊ ಕೆಲವೊಂದು ಚೇಂಜಸ್ನ ತಗೊಂಬಂದಿದ್ದಾರೆ ಅಷ್ಟೇ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟಲ್ಲಿ, ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದರಲ್ಲಿ ಇಂಪಾರ್ಟೆಂಟ್ ಏನು ನೋಡ್ಬೇಕಂತಂದರೆ 3 ಲೆವೆಲ್ ಆಫ್ ಬಾಡೀಸ್ನ ಎಸ್ಟಾಬ್ಲಿಷ್ ಮಾಡಿದರು. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಆ್ಯಂಡ್ ಸ್ಟೇಟ್ ಬಯೋಡೈವರ್ಸಿಟಿ ಅಥಾರಿಟಿ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಂತ. ಓಕೆ, ಸೊ ಇದರಲ್ಲಿ ಮತ್ತೆ ಇಂಪಾರ್ಟೆಂಟ್ ಅಂತಂದರೆ ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಬಯೋಡೈವರ್ಸಿಟಿ ಅಥಾರಿಟೀಸ್ ಇದಾವಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಬಯೋಡೈವರ್ಸಿಟಿ ಕಮಿಟೀಸ್, ಇವರಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ. ಏನು ಕೆಲಸ ಅಂತಂದರೆ ಲೋಕಲ್ ಲೆವೆಲಲ್ಲಿ ಬಯೋಡೈವರ್ಸಿಟಿ ರಿಜಿಸ್ಟಾರ್ ಅಂತ ಮಾಡಿರ್ತಾರೆ. ಏನಂತಂದರೆ ನಾಲೆಜ್ ರಿಜಿಸ್ಟರ್ ಅಂತ. ಲೋಕಲ್ ಲೆವೆಲಲ್ಲಿ ಇರುವಂಥ ಲೋಕಲ್ ಕಮ್ಯುನಿಟಿ ಜನಕ್ಕೆ ಏನಾದರೂ ಒಂದು ಲೋಕಲ್ ಅಥವಾ ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ಏನಾದರೂ ಒಂದು ನಾಲೆಜ್ ಗೊತ್ತಿತ್ತಂದರೆ ಆ ನಾಲೆಜ್ನ ಈ ರಿಜಿಸ್ಟರಲ್ಲಿ ಬರೆದಿಡಿ ಅಂತ. ಯಾಕಂತಂದರೆ ಸೊ ದಟ್ ನೀವು ಬರೆದಿಟ್ಟಿರುವಂಥ ನಾಲೆಜ್ನ ಬೇರೆ ಯಾರು ಕದ್ಕೊಂಡು ಹೋಗಿ ಅದು ನಾವು ಮಾಡಿದಂತ ಹೇಳ್ಬಾರ್ದು ಅನ್ನೋದಕ್ಕೋಸ್ಕರ. ಸೊ ಬಯೋಪೈರಸಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ರಿಜಿಸ್ಟ್ರಿ ತಗೊಂಬಂದರು ಅಂಡರ್ ಬಯೋಡೈವರ್ಸಿಟಿ ಮ್ಯಾನೇಜ್ ಕಮಿಟೀಸ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ. ಆ್ಯಂಡ್ ದೆನ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಫಾರೆಸ್ಟ್ ಯೂಸರ್ಸ್ ಆ್ಯಕ್ಟ್ ಆಫ್ 2006. ಇದು ಎನ್ವಿರಾನ್ಮೆಂಟಲ್ ಇಂಪಾರ್ಟೆಂಟ್ ಆಗಿಂತ ಟ್ರೈಬಲ್ ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಮಿನಿಸ್ಟ್ರಿನ ನೋಡಲಿ ಏಜೆನ್ಸಿ ಯಾವುದಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಆ್ಯಕ್ಟ್ ಇಸ್ ಅಪ್ಲಿಕೇಬಲ್ ಟು ಟ್ರೈಬಲ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಡ್ವೆಲ್ಲಿಂಗ್ ಕಮ್ಯುನಿಟೀಸ್. ಇದಕ್ಕೆ ಲೈಕ್ 4 ರೈಟ್ಸ್ನ ರಿಕಗ್ನೈಸ್ ಮಾಡ್ತಾರೆ. ಆ 4 ರೈಟ್ ರಿಕಗ್ನೈಸ್ ಮಾಡೋದಕ್ಕೋಸ್ಕರ ಒಂದು ಟೈಮ್ ಲೈನ್ ಯಾವುದಂತಂದರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಫಾರ್ ದ 3 generations prior to 13/12/2005 primarily resided in and have depended on the forest for bona fide livelihoods ಅಂತ. ಏನಂತಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಅದರ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂದರೆ ಆ ಫಾರೆಸ್ಟಲ್ಲಿ ಅವ್ರ ಲೈಫ್, ಫಾರೆಸ್ಟೇ ಅವ್ರ ಲೈಫಿಗೆ ಮೇಜರ್ ಬೂಸ್ಟ್ ಥರ, ಸರಿನಾ, ಬೇಸಿಕ್ ಅದೇ ಆಗಿರುತ್ತೆ. ಸೊ ಅವರು 3 generations ಪ್ರಿವಿಯಸ್ 3 generations ಕಾಡಲ್ಲಿ ಇರಬೇಕಿತ್ತು. ಕಾಡಲ್ಲಿ ಇದ್ದು ಆ ಕಾಡಲ್ಲಿ ಬರುವಂಥ ರಿಸೋರ್ಸ್ನೇ ಅವರ ಜೀವ ಆಧಾರ ಆಗಿದೆ ಅಂತ ಪ್ರೂವ್ ಮಾಡಿದರೆ ಅವ್ರಿಗೆ ಅದರ್ ಡ್ವೆಲ್ಲರ್ಸ್ ಅಂತ ಕರೀತಾರೆ. ಅವರಿಗೆ ಒಂದು 4 ರೈಟ್ಸ್ ಕೊಡ್ತಾರೆ. ಯಾವುದಂದ್ರೆ ಯೂಸರ್ ರೇಟ್ಸ್ ಕೊಡ್ತಾರೆ, ಪ್ರಾಪರ್ಟಿ ರೇಟ್ಸ್ ಕೊಡ್ತಾರೆ. ಯಾವುದೊಂದು 4 ರೈಟ್ಸ್ ಇದೆ. ಅದು ಯಾವ ರೈಟ್ಸ್ ಅಂತಂದರೆ ಫಾರೆಸ್ಟ್ ಫಾರ್ ದ ರೈಟ್ಸ್, ಓನರ್ಶಿಪ್ ಆಕ್ಸೆಸ್ ಟು ಕಲೆಕ್ಟ್, ಯೂಸ್ ಆ್ಯಂಡ್ ಡಿಸ್ಪೋಸ್ ಆಫ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಲೈಕ್
ಮೈನರ್ ಫಾರೆಸ್ಟ್ ಕೊಡ್ತಾರೆ. ಅದರೊಳಗಡೆ 3 ರೈಟ್ಸ್ ಯಾವುದು ಅಂತಂದರೆ ಓನರ್ಶಿಪ್, ಆಕ್ಸೆಸ್ ಟು ಕಲೆಕ್ಟ್, ಯೂಸ್ ಆ್ಯಂಡ್ ಡಿಸ್ಪೋಸ್ ಆಫ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್. ಇದು ರೈಟ್ಸ್ನ ಕೊಡ್ತಾರೆ ಅವರಿಗೆ ಫಾರೆಸ್ಟ್ ಡೀಲರ್ಸ್ಗೆ. ಈ ರೈಟ್ಸ್ನ ಕೊಡೋದಕ್ಕೆ ಅಥಾರಿಟಿ ಯಾವುದಂದರೆ ಗ್ರಾಮ ಸಭಾ has been designated as the competent authority to initiating the process of determining the nature and the extent of individual community for the forest rights. ಓಕೆ, ಈ ರೈಟ್ಸ್ನ ಕೊಡೋದಕ್ಕೆ ಫೈನಲ್ ಅಥಾರಿಟಿ ಯಾವುದು ಅಂತಂದರೆ ಗ್ರಾಮ ಸಭಾ. ಓಕೆ, ಇದಾದಮೇಲೆ ಬರುವಂಥದ್ದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ ಅಥವಾ ಲೆಜಿಸ್ಲೇಷನ್ ಯಾವುದು ಅಂತಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಓಕೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಎಸ್ಟಾಬ್ಲಿಷ್ಡ್ ಅಂಡರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್. ಓಕೆ, 2022 ಅಲ್ಲಿ ಅನ್ಸುತ್ತೆ ಕ್ವಶನ್ಸ್ ಕೇಳಿದ್ದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು NGT ಅಂತ ಹೇಳಿ ಆಪ್ಷನಲ್ಲಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕೇಳಿದ್ರು. ಸೊ ಆ ಆಪ್ಷನ್ ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್ ಆಗುತ್ತೆ. ಸೊ ನೆನಪಿಟ್ಕೊಳ್ಳಿ, ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಎಸ್ಟಾಬ್ಲಿಷ್ಡ್ ಅಂಡರ್ ದ ಲಾ ಆಫ್ ಇಟ್ ಸೇಮ್ ನೇಮ್. ಕಾಂಪೋಸಿಷನ್ 1 full time member chairperson and not less than 10 but subject to maximum of 20 full time judicial members. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ದೆನ್ ಇಟ್ ಡಸ್ ನಾಟ್ ಡೀಲ್ ವಿತ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಟೋಟಲ್ ಆಗಿ 7 ಆ್ಯಕ್ಟ್ಸ್ ಜೊತೆ ಡೀಲ್ ಮಾಡುತ್ತೆ. ವಾಟರ್ ಆ್ಯಕ್ಟ್ ಆಗಲಿ, ಕನ್ಸರ್ವೇಷನ್ ಆ್ಯಕ್ಟ್ ಆಗಲಿ, ಬೇರೆ ಬೇರೆ ರೀತಿಯಂಥ ಆ್ಯಕ್ಟ್ಸ್ ಡೀಲ್ ಮಾಡುತ್ತೆ. 2 ಆ್ಯಕ್ಟ್ ಜೊತೆ ಇದು ಡೀಲ್ ಮಾಡಲ್ಲ. ಯಾವುದಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಜೊತೆಗೆ ಮೇಲೆ ಡಿಸ್ಕಸ್ ಮಾಡಿದಿಲ್ಲ ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಅದರ್ ಫಾರೆಸ್ಟ್ ಡೀಲರ್ಸ್ ಆ್ಯಕ್ಟ್, ಅವೆರಡು ಇದ್ರ ಕೆಳಗಡೆ ಬರೋದಿಲ್ಲ. ಓಕೆ, ಇದು NGT. ಸೊ these are the following acts which it deals with: Water Act, Water Cess Act, Forest Conservation Act, Air Act, Environment Protection Act, Public Liability Insurance Act and Biological Diversity Act. ಇದರಲ್ಲಿ ಯಾವುದಾದ್ರೂ ಕೇಸ್ ಬಂತಂದರೆ ಅದರ ಜೊತೆಗೆ ಕಾಂಪಿಟೆಂಟ್ ಅದನ್ನು ಡೀಲ್ ಮಾಡೋದಕ್ಕೆ NGT ಇಸ್ ಅ ಕಾಂಪಿಟೆಂಟ್ ಅಥಾರಿಟಿ. ಬಟ್ ಇಫ್ ದ ಕೇಸ್ ಇಸ್ ರಿಲೇಟೆಡ್ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆ್ಯಂಡ್ ಟ್ರೈಬಲ್ಸ್ ಅದರ್ ಫಾರೆಸ್ಟ್ ಡೀಲರ್ಸ್ ಆ್ಯಕ್ಟ್ ಇರ್ತದೆ ಅದ್ರ ಜೊತೆಗೆ ಡೀಲ್ ಮಾಡೋಕ್ಕಾಗೋದಿಲ್ಲ. ಸೊ ಅದು NGT ಬಗ್ಗೆ ಆಯಿತು. ಆ್ಯಂಡ್ ದೆನ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ರೂಲ್, ಇಟ್ ವಾಸ್ ರಿಲೀಸ್ ಅಂಡರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಅಷ್ಟೊಂದು ಅದು ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ದೆನ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್. ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಏನಂತಂದರೆ ಅದೇ ಎಲೆಕ್ಟ್ರಾನಿಕ್ ವೇಸ್ಟ್ ಇರುತ್ತಲ್ಲ ಅದನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ರೂಲ್ಸ್ ಅಂತ ತಗೊಂಡ್ಬಂದರು. ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ 1st April 2023 and apply to every manufacturer, producer, refurbisher and dismantler and recycler of e-waste. ಸೊ ಇದು ಏನು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ restricted the use of hazardous substances such as lead, mercury and cadmium, and then increase the range of electronic goods covered, example laptop, mobile camera, etc. And then target fixed. The producers of electronic goods have to ensure at least 60% of the electronic waste is collected and recycled by 2023, with the targets to increase them 70%, 80% in 2024 and 2025. Okay, so ಕೆಲವೊಂದು ಪ್ರೊವಿಷನ್ಸ್ ಇದೆ. ಆ ಪ್ರೊವಿಷನ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಜಸ್ಟ್ ಮೇಲೆ ನೆನ್ಪಿಟ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಸರ್ಟಿಫಿಕೇಟ್ಸ್ ಕೊಡ್ತಾರೆ, ಸಿಮಿಲರ್ ಟು ಕಾರ್ಬನ್ ಕ್ರೆಡಿಟ್ ಮೆಕಾನಿಸಮ್ಸ್. ಸೊ ಪ್ರೊಡ್ಯೂಸ್ ಮಾಡಿರ್ತೀರ ಅಂದರೆ ಏನಾದರೂ ಪ್ರೊಡ್ಯೂಸ್ ಮಾಡಿ ನೀವು ಈ ವೇಸ್ಟ್ನ ಸೆಲ್ ಮಾಡಿದ ತಕ್ಷಣ ನಿಮ್ಮದು ಏನಂತಾರೆ ನಿಮ್ಮ ಕೆಲಸ ಅಲ್ಲಿಗೆ ಮುಗೀತು ಅಂತಲ್ಲ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ನೀವು ಪ್ರೊಡ್ಯೂಸ್ ಮಾಡಿದ್ರಂದರೆ ಅದ್ರ ರೆಸ್ಪಾನ್ಸಿಬಿಲಿಟಿ ಕೂಡ ಪ್ರಾಪರಾಗಿ ಡಿಸ್ಪೋಸ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಕೂಡ ನೀವೇ ತಗೋಬೇಕಂತ. ಇದನ್ನು ಇನಿಷಿಯಲ್ ಆಗಿ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ತೊಗೊಂಬಂದರು, ಅದನ್ನು ಇಟ್ ಇಸ್ ಎಕ್ಸ್ಟೆಂಡೆಡ್ ಟು ಈ ವೇಸ್ಟ್ ಆಲ್ಸೋ. ಆ್ಯಂಡ್ ದೆನ್ ಎನ್ವಿರಾನ್ಮೆಂಟ್ ಕಂಪೆನ್ಸೇಷನ್ ಇಸ್ ಪ್ರೊವೈಡೆಡ್ ಬೈ ದ ಕಂಪನೀಸ್ ದ್ಯಾಟ್ ಡೋಂಟ್ ಮೀಟ್ ದ ಟಾರ್ಗೆಟ್. ಆ ಟಾರ್ಗೆಟ್ ಹೇಳಿದಾರಲ್ಲ, ಈ ಟಾರ್ಗೆಟ್ 50%, 60%, 70%, 80% ಅಂತ ಆ ಟಾರ್ಗೆಟ್ನ ಮೀಟ್ ಮಾಡಲಿಲ್ಲ ಅಂದರೆ ಅವರು ಕಂಪೆನ್ಸೇಷನ್ ಕಟ್ಟಬೇಕು. ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ಸ್ ವಿಲ್ ಇಯರ್ ಮಾರ್ಕ್ ಇಂಡಸ್ಟ್ರಿಯಲ್ ಸ್ಪೇಸ್ ಫಾರ್ ಇ ವೇಸ್ಟ್ ಡಿಸ್ಮೆಂಟ್ಲಿಂಗ್, ಅದು ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ CPCB ಶಾಲ್ ಕಂಡಕ್ಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಪ್ಲೇಸ್ಡ್ ಆನ್ ದ ಮಾರ್ಕೆಟ್ ಟು ಮಾನಿಟರ್ ಆ್ಯಂಡ್ ವೆರಿಫೈ ಕಂಪ್ಲೈನ್ಸ್ ಆಫ್. ಓಕೆ, CPCB ಅವರು ಅವಾಗ ಆಡಿಟ್ ಮಾಡ್ತಿರ್ತಾರೆ ಅಂತ ನೆನಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ದೆನ್ ಇದಾದಮೇಲೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್. ಮೆಡಿಕಲ್ ಫೀಲ್ಡಲ್ಲಿ ಯಾವುದು ವೇಸ್ಟ್ ಬರುತ್ತಲ್ಲ, ಎಕ್ಸಾಂಪಲ್ ಸಿರಿಂಜ್ ಆಗಲಿ, ನಂತರ ನೀಡಲ್ಸ್ ಆಗಲಿ, ಅದೆಲ್ಲ ಇರುತ್ತಲ್ಲ, ಅದನ್ನು ಯಾವ ಥರ ಡಿಸ್ಪೋಸ್ ಮಾಡೋದಕ್ಕೋಸ್ಕರ ರೂಲ್ಸ್ ತಗೊಂಬಂದರು. ಅದು ನಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇವಾಗ. ಆ್ಯಂಡ್ ದೆನ್ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ. ಬಯೋಫ್ಯೂಯಲ್ ಪಾಲಿಸಿ ಅಂತಂದರೆ ಬಯೋಲಜಿಕಲಿ ಪ್ರೊಡ್ಯೂಸ್ ಫ್ಯೂಯಲ್ ಇರುತ್ತಲ್ಲ, ಅದನ್ನು ಪಾಲಿಸಿ ತಗೊಂಬಂದರು. ಇದರಲ್ಲಿ 4 ಜನರೇಷನ್ ಆಫ್ ಫ್ಯೂಯಲ್ಸ್ ಇರುತ್ತೆ. ಫಸ್ಟ್ ಜನರೇಷನಲ್ಲಿ ಬಯೋಫ್ಯೂಯಲ್ನ ಲೈಕ್ ಎಡಿಬಲ್ ಗುಡ್ಸ್, ಎಡಿಬಲ್ ಥಿಂಗ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಕನ್ಸ್ಯೂಮೇಬಲ್ ಫುಡ್ ಕ್ರಾಪ್ಸಿಂದ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಸೆಕೆಂಡ್ ಜನರೇಷನಲ್ಲಿ ಇಥನಾಲ್ ಮತ್ತು ಮಲ್ಟಿಪಲ್ ಫುಡ್ ವೇಸ್ಟ್ ಮ್ಯಾನೇಜ್ಮೆಂಟಿಂದ ಮಾಡ್ತಿದ್ರು. ಥರ್ಡ್ ಜನರೇಷನಲ್ಲಿ ಆಲ್ಗೆಯಿಂದ ಜನರೇಟ್ ಮಾಡ್ತಾಯಿದ್ರು. ಫೋರ್ತ್ ಜನರೇಷನಲ್ಲಿ ಬಯೋ ಇಂಜಿನಿಯರ್ಡ್ ಮೈಕ್ರೋ ಆರ್ಗಾನಿಸಮ್ಸ್ ಇದ್ದಲ್ಲ, ಅದರಿಂದ ಬಯೋಫ್ಯೂಯಲ್ನ ಜನರೇಟ್ ಮಾಡ್ತಾಯಿದ್ರು. ಸೊ 4 ಜನರೇಷನ್ಸ್. ಫಸ್ಟ್ ಜನರೇಷನ್ ಫುಡ್ ಕ್ರಾಪ್ಸ್, ಸೆಕೆಂಡ್ ಜನರೇಷನ್ ವೇಸ್ಟ್ ಮಟೀರಿಯಲ್, ಥರ್ಡ್ ಜನರೇಷನ್ ಆಲ್ಗೆ, ಫೋರ್ತ್ ಜನರೇಷನಲ್ಲಿ ಜೆನೆಟಿಕಲಿ ಇಂಜಿನಿಯರ್ಡ್ ಆರ್ಗಾನಿಸಮ್ಸ್ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಯೂಸ್ ಮಾಡ್ಕೊತಾಯಿದ್ರು. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ದೆನ್ ಕೋಸ್ಟಲ್ ರೆಗ್ಯುಲೇಷನ್ಸ್ ವಾಸ್ ಅದೇ ಹೇಳಿದಲ್ಲ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರ್, ಅದ್ರ ಕೆಳಗಡೆ ಇದನ್ನು ರೂಲ್ಸ್ನ ಡಿಕ್ಲೇರ್ ಮಾಡಿದ್ರು. ಈ ರೂಲ್ಸ್ ಏನು ಮಾಡುತ್ತಂದರೆ ಕೋಸ್ಟಲ್ ಏರಿಯಾಸ್ನ
5 ಝೋನ್ಸ್ ಆಗಿ ಡಿವೈಡ್ ಮಾಡುತ್ತೆ, 4 ಝೋನ್ಸ್ ಆಗಿ, CRZ 1 2 3 4 ಅಂತ. ಸೊ CRZ 1 ಅಂತಂದ್ರೆ ಲೈಕ್ ಟೈಡಲ್ ಝೋನ್ ಇರುತ್ತಲ್ಲ, ಹೈ ಟೈಡ್ ಮತ್ತು ಲೋ ಟೈಡ್ ಅಂತ ಇರುತ್ತೆ. ಸೊ ಲೋ ಟೈಡ್ ಅಂತಂದ್ರೆ ಎಲ್ಲಿವರೆಗೂ ಕೋಸ್ಟ್ ಲೈಕ್ ಸಿ ಸೈಡ್ ಎಲ್ಲಿವರೆಗೂ ಕಡಿಮೆ ಆಗುತ್ತಲ್ಲ ಟೈಡ್, ಅದಕ್ಕೆ ಲೋ ಟೈಡ್ ಅಂತಾರೆ. ಯಾವಾಗ ಹೈ ಟೈಡ್ ಇದ್ದಾಗ, ಜಾಸ್ತಿ ನೀರಿದ್ದಾಗ ಎಲ್ಲಿವರೆಗೂ ಬಂದಿರುತ್ತೆ ಅದಕ್ಕೆ ಹೈ ಟೈಡ್ ಲೈನ್ ಅಂತ ಕರೀತಾರೆ. ಆ ಹೈ ಟೈಡ್ ಲೈನ್ ಮತ್ತು ಲೋ ಟೈಡ್ ಲೈನ್ ಇರುವಂಥ ಗ್ಯಾಪ್ಗೆ CRZ 1 ಅಂತ ಕರಿತಾ ಇದ್ರು. ಜೊತೆಗೆ ಹೈ ಟೈಡ್ ಲೈನ್ ಇಂದ 120 ನಾಟಿಕಲ್ ಮೈಲ್ಸ್ ವರೆಗೂ CRZ 4 ಅಂತ ಕರಿತಾ ಇದ್ರು. ಅದ್ರ ಜೊತೆಗೆ ಐಲ್ಯಾಂಡ್ ಯಾವ್ದಾದ್ರು ಇತ್ತಂದ್ರೆ ಮಿಡಲ್ ಅಲ್ಲಿ ಅದಕ್ಕೆ CRZ 1 ಒಳಗಡೆ ಬರ್ತಾ ಇತ್ತು. CRZ 3 CRZ 4 ಅಂತಂದ್ರೆ CRZ 3 ಅಲ್ಲಿ CRZ 2 CRZ 3 ಅಂದ್ರೆ CRZ 2 ಅಲ್ಲಿ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಅದನ್ನ ನೋ ಡೆವಲಪ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಕ್ ಆಗ್ತಿರೋದಿಲ್ಲ. ಬಟ್ CRZ 3 ಅಲ್ಲಿ ಡೆವಲಪ್ಮೆಂಟ್ ಆಗದಿರೋ ಝೋನ್ ಅಪ್ ಟು 200 ಮೀಟರ್ ವರೆಗೂ ನೋ ಡೆವಲಪ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ಬಟ್ ಇವಾಗ ಚೇಂಜ್ ಆಗಿ ಏನ್ ಮಾಡಿದಾರೆ ಅಂತಂದ್ರೆ, ಸೊ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಓಕೆ, ಬೇಸ್ಡ್ ಆನ್ ದ ಪಾಪ್ಯುಲೇಷನ್ CRZ 3A ಮತ್ತೆ CRZ 3B ಅಂತ ಮಾಡಿದ್ದಾರೆ. CRZ 3A ಅಂತಂದ್ರೆ population density of more than 2161, the NDZ or non-development zone is reduced to 50 meters from 200 meters from high tide line. ಸರಿನಾ, ಆಗ್ಲೇ ಹೇಳಿದ್ನಲ್ಲ 200 meters ಇತ್ತು, ಇವಾಗ ಅದನ್ನ 200 meters ಇಂದ 50 metersಗೆ ರೆಡ್ಯೂಸ್ ಮಾಡಿದ್ದಾರೆ CRZ 3A ಅಂತ. CRZ 3B ಅಂದ್ರೆ ಲೆಸ್ ದನ್ 2161 ಇತ್ತಂದ್ರೆ ಅಲ್ಲಿ 200 meter ಇದೆ ಫ್ರಮ್ ಹೈ ಟೈಡ್ ಲೈನ್, ಅಂಡ್ ಡಿಫ್ರೀಸ್ ದ ಸೇಮ್ ಅಂಡ್ ಪರ್ಮಿಟ್ FSI ಟು ಕನ್ಸ್ಟ್ರಕ್ಷನ್, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಅಂಡ್ ಈ ಏರಿಯಾದಲ್ಲಿ ಟೆಂಪರರಿ ಟೂರಿಸಂ ಫೆಸಿಲಿಟೀಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಆ್ಯಂಡ್ ದೆನ್ ವೆಟ್ಲ್ಯಾಂಡ್ ರೂಲ್ಸ್ ನಮ್ಮ ಪ್ರೆಸೆಂಟ್ ಡಿಸ್ಕಷನ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನ್ಯೂಸಲ್ಲಿ ಏನಿಲ್ಲ. ಸೊ ಇದು ಇಂಪಾರ್ಟೆಂಟ್ ಏನಂತಾರೆ ಲೆಜಿಸ್ಲೇಷನ್ ಆಯಿತು, ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಮತ್ತು ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಯಿತು. ಇದು ನ್ಯೂಸಲ್ಲಿ ಇದ್ದಂಥ ಲೆಜಿಸ್ಲೇಷನ್ ಇದು, ಅದಕ್ಕೋಸ್ಕರ ಇದನ್ನ ಇಂಪಾರ್ಟೆಂಟ್ ಇರೋದನ್ನ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಬಾಡೀಸ್ ಯಾವುದಿದೆ, ಆರ್ಗನೈಸೇಷನ್ಸ್ ಯಾವುದಿದೆ ಅದನ್ನು ಡಿಸ್ಕಸ್ ಮಾಡೋಣ. ಈ ಕ್ಲಾಸಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.